ಅದು ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಒಂದು ಕೆಲಸ ಮಾಡಪ್ಪ, ಕನ್ನಡದಲ್ಲಿ ಕುರಾನ್ ಸಿಕ್ಕತ್ತೆ. ಪ್ರತಾಪ್ ಸಿಂಹ, ಕನ್ನಡದಲ್ಲಿ ಕುರಾನ್ ಸಿಕ್ಕತ್ತೆ. ಮನೇಲಿ ತೊಗೊಂಡೋಗಿ ಬೆಳಗ್ಗೆ ಟೈಮಲ್ಲಿ ಪೂಜೆ ಮಾಡ್ತಿರಲ್ಲ, ಅರ್ಧ ಗಂಟೆ ಓದಿ. ಆ ಕುರಾನಲ್ಲಿ ನಿಮಗೆಲ್ಲ ಸತ್ಯ ಗೊತ್ತಾಗುತ್ತೆ. ಆವಾಗ ನಿನಗೆ ಬುದ್ಧಿ ಬರ್ತದೆ. ಇದರಲ್ಲಿ ಏನೂ ಇಲ್ಲ, ಎಲ್ಲ ಒಂದೇ, ನಾವು ಅಣ್ಣ ತಮ್ಮ ಥರ ಬದುಕಬೇಕು ಅಂತ ಕುರಾನಲ್ಲಿ ಇದೆ ಅಂತ ಹೇಳ್ಬಿಟ್ಟು ಆವಾಗ ನಿಮಗೆ ಬುದ್ಧಿ ಬರ್ತದೆ. ಅದರ ಮಾಡಪ್ಪ ಹೋಗಲಿ. ಅದು ಮಾಡಿದ್ರೆ ನಿನಗೆ ಸಂತೋಷ ಆಗುತ್ತೆ, ನಿನ್ನ ಮನಸ್ಸಿಗೂ ಸಂತೋಷ ಆಗುತ್ತೆ, ಯಾವುದು ಕೆಟ್ಟ ಭಾವನೆ ಬರೋಲ್ಲ. ಅಷ್ಟು ಮಾಡಿ ಆವಾಗ ನಿಮಗೆ ಅರ್ಥ ಆಗುತ್ತೆ. ಅದು ಲಾಸ್ಟ್ ಇಷ್ಟು ಹೇಳಿದ್ರೂ ಕರೆಕ್ಟಾಗಿ ನೀವು ಮನಸ್ಸವತ್ತಾ ಇದ್ರೆ ನಿನ್ನ ಹತ್ರ ನೆಕ್ಸ್ಟು ಮುಸ್ಲಿಮ್ಸವ್ರ ಪರವಾಗಿ ಮಾತಾಡಲ್ಲ. ವಿರೋಧ ಆಗಲಿ, ಮುಸ್ಲಿಮ್ಸವ್ರಿಗೆ ಏನೊಂದು ಹೇಳೋದಾಗಲಿ, ಅಲ್ಲಾಹು ಅಕ್ಬರ್ ಬಗ್ಗೆ ಆಗಲಿ, ಯಾವ ಬಗ್ಗೆನೂ ನೀವು ಮಾತಾಡೋಂಗಿಲ್ಲ. ಮುಲ್ಲಾ ಅಂತ ಹೇಳೋದು ಇದೆಲ್ಲ ಬಿಟ್ಬಿಟ್ಟು ಒಳ್ಳೆ ಬುದ್ಧಿ ಕಳ್ಕೊಳ್ಳಿ, ಆವಾಗ ನಿಮಗೆ ಒಳ್ಳೆಯದಾಗುತ್ತೆ. ಇಷ್ಟು ಹೇಳ್ತಾ ಇದ್ದೀನಿ ನಾನು. ತಾವು ದಯವಿಟ್ಟು ನೆಕ್ಸ್ಟು ಪ್ರತಾಪ್ ಸಿಂಹ ಹತ್ರ ಸ್ಟೇಟ್ಮೆಂಟ್ ತೊಗೊಂಡ್ರೆ, ಇದು 2017 ನಿಸಾರ್ ಅಹಮದ್ ಇದ್ರಲ್ಲ, ಆ ಟೈಮಲ್ಲಿ ಯಾಕೆ ಕೇಳಿಲ್ಲ ಅಂತ ಬಿಟ್ಟು ತಾವು ದಯವಿಟ್ಟು ಕೇಳಬೇಕು.